ಮಸಾಜ್ ಸೆಂಟರ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸದ್ಯ ಭೇಟಿ ಕೊಟ್ಟಿದ್ದಾರೆ. ಡಿಸಿಪಿ ಸಿದ್ಧಾರ್ಥ್ ಗೋಯಲ್ ಮಸಾಜ್ ಸೆಂಟರ್ಗೆ ಭೇಟಿ ಕೊಟ್ಟಿದ್ದು ಸಿಬ್ಬಂದಿ ಬಳಿಯಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಡಿಸಿಪಿ ಮಸಾಜ್ ಸೆಂಟರ್ ಸಂಪೂರ್ಣವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು. ಅಲ್ಲಿ ಏನು ಸಿಬ್ಬಂದಿ ಏನು ಹೇಳ್ತಾ ಇದ್ದಾರೆ, ಏನು ಎತ್ತ ಅನ್ನುವಂಥ ಎಲ್ಲ ಸ್ಟೇಟ್ಮೆಂಟನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ. 4 ಮಂದಿ ಅಲ್ಲಿ ಅವರು ಸ್ಟಾಫ್ ಇದ್ರು ಅನ್ನುವಂಥದ್ದನ್ನು ಹೇಳಿದ್ದಾರೆ. 3 ಮಂದಿ ಲೋಕಲ್ನವರೇ ಅಂತೆ, ಒಬ್ಬರು ಹೊರಗಡೆಯವರು ಅಂತ ಓನರ್ ಹೇಳ್ತಾ ಇದ್ರು. ಜೊತೆಗೆ ಅವ್ರು ರಾಮಸೇನೆ ಸಂಸ್ಥಾಪಕರೆಲ್ಲ ಹೇಳೋ ಪ್ರಕಾರವಾಗಿ ಅಲ್ಲಿ ಭಾಳ ಮಂದಿ ಹುಡುಗಿಯರೆಲ್ಲ ಇದ್ರು. ಅವ್ರನ್ನೆಲ್ಲ ಹೊರಗೆ ಕಳಿಸಿ ಆ ನಂತರ ಹೊರಗೆ ಕಳಿಸುವಂಥ ಜನನ ಹಿಂದೆ ಎಲ್ಲ ಈ ರೀತಿ ಅಂತ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಒಳಗಿದ್ದವ್ರನ್ನ ಹಿಡಿದು ಥಳಿಸಿ ಅವ್ರನ್ನೂ ತಂದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿರುವಂಥದ್ದನ್ನು ನೋಡಿದ್ದೀವಿ. ಇವತ್ತು ಇವರು ಅದನ್ನು ಅವ್ರನ್ನೆಲ್ಲ ಹೊರಗೆ ಕಳಿಸಿ ಅಟ್ಯಾಕ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪರಮೇಶ್ವರ್ ಅವರು ಅಲ್ಲೇ ಪಕ್ಕ ಡಿಸ್ಟಿಕ್ನಲ್ಲೇ ಇದ್ರು, ಮಾತನಾಡ್ಯಾರೆ ಹೋಮ್ ಮಿನಿಸ್ಟರ್. ಬನ್ನಿ ಕೇಳೋಣ. ಯಾವ ಉದ್ದೇಶಕ್ಕಾಗಿ ಅವ್ರು ಮಾಡಿದ್ದಾರೆ ಗೊತ್ತಿಲ್ಲ. ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಏಕೆಂದರೆ ಇಂಥದ್ದೆಲ್ಲ ನಡಿಬಾರ್ದು. ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ, ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ. ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಯಾರು ಕೂಡ. ಒಂದು ವೇಳೆ ಅವರು ಯಾರು ಅಂಥೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ಪೊಲೀಸ್ನವ್ರು ತಗೊಳ್ತಾರೆ. ಅದು ಕಂಪ್ಲೇಂಟ್ ಕೊಡಬೇಕು. ನಾವೇ ಕಾನೂನು ಕೈಗೆತ್ಕೊಳ್ಳೋದು ಸರಿ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತಾರೆ. ವೆದರ್ ಇಟ್ ಈಸ್ ಕಾರ್ಪೊರೇಷನ್ ಅವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ, ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕ್ಕೊಟ್ಟಿರ್ತಾರೆ ಅದರ ಚೌಕಟ್ಟಿನಲ್ಲೇ ಇರಬೇಕು. ಅದನ್ನು ಹೊರತುಪಡಿಸಿ ಮಾಡೋದಾದರೆ ಕ್ರಮ ತಗೊಳ್ತಾರೆ. ಗೊತ್ತಿಲ್ಲ ಇನ್ನೂ ಕೂಡ, ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ತಕ್ಷಣ ಅದನ್ನು ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ. ಪೃಥ್ವಿ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಹೋಮ್ ಮಿನಿಸ್ಟ್ರು ಪಕ್ಕ ಡಿಸ್ಟ್ರಿಕ್ನಲ್ಲೇ ಇದ್ದಾರೆ, ನಿಮ್ಗೆ ಗೊತ್ತಿರೋ ಸಂಗತಿ. ಆ ಟೈಮ್ನಲ್ಲೇ ಈ ಥರದೊಂದು ಕೃತ್ಯ ಆಗಿರೋದು ಮಂಗಳೂರಿನಲ್ಲಿ. ನಮ್ಮ ಜೊತೆಗೆ ಇಬ್ಬರು ಮಾತನಾಡಿದ್ರು, ಮಾಲೀಕರು ಮಾತನಾಡಿರೋ ಪ್ರಕಾರವಾಗಿ ಎಲ್ಲ ನಾನು ಲೈಸೆನ್ಸ್ ಹೊಂದಿದ್ದೀನಿ, ಪೊಲೀಸರು ಬಂದು ವಾರ ಇನ್ಸ್ಪೆಕ್ಷನ್ ಮಾಡ್ತಿದ್ರು ಅಂತಿದ್ರು. ಪೃಥ್ವಿ, ಈ ರಾಮಸೇನೆ ಸಂಸ್ಥಾಪಕರು ಹೇಳೋ ಪ್ರಕಾರವಾಗಿ ಅಲ್ಲಿ ಕೆಲವರು ಕಾಲೇಜ್ ಹುಡುಗಿಯರೆಲ್ಲ ಇದ್ರು, ಅವ್ರನ್ನೆಲ್ಲ ಏನೋ ಡ್ರಗ್ಸ್ ಕೊಟ್ಬಿಟ್ಟು ಈ ಥರದ ವೇಶ್ಯಾವಾಟಿಕೆ ನಡೆಸ್ತಾ ಇದ್ರು, ನಾವು ಹೋಗಿ ಅವ್ರನ್ನೆಲ್ಲ ಹೊರಗೆ ಕಳಿಸಿ ಅಟ್ಯಾಕ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಹಂಗಿತ್ತ ಅಲ್ಲಿ ಸನ್ನಿವೇಶ ಪೃಥ್ವಿ? ಮಲ್ತೇಶ್, ಏನು ಇಂಥದ್ದೊಂದು ಆರೋಪ ಮಂಗಳೂರಿನಲ್ಲಿ ಇರುವಂಥದ್ದು. ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲೇನು ಮಸಾಜ್ ಪಾರ್ಲರ್ಗಳು ಕಾರ್ಯಾಚರಿಸ್ತಾ ಇದೆ ಅಂತ ಹೇಳಿ ಆರೋಪ ಪದೇ ಕೇಳಿ ಬರ್ತಾ ಇರುತ್ತೆ. ಅಂದರೆ ಏನು ಡ್ರಗ್ಸನ್ನು ಕೊಡಲಾಗುತ್ತೆ ಮತ್ತು ಮಸಾಜ್ ಸೆಂಟರ್ಗಳಲ್ಲಿ ಅನೈತಿಕ ಚಟುವಟಿಕೆ ಅಂದರೆ ವೇಶ್ಯಾವಾಟಿಕೆ ಅಂತ ಅನೈತಿಕ ಚಟುವಟಿಕೆಗಳನ್ನು ನಡೆಸಲಾಗುತ್ತೆ ಅಂತ ಹೇಳಿ ಆರೋಪಗಳು ಪದೇ ಕೇಳಿ ಬರ್ತಾ ಇರುತ್ತೆ. ಆದರೆ ಅಂಥ ಸಂದರ್ಭಗಳಲ್ಲಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೆಲವರು ಕೊಡುವಂಥದ್ದು ಮತ್ತು ಪೊಲೀಸರ ಮೇಲೆ ಆರೋಪವನ್ನು ಹೊರಿಸುವಂಥದ್ದು ಕೂಡ ಕಾಮನ್ ಆಗಿರುತ್ತೆ. ಆದರೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಅದರ ಏನು ಮಾಲೀಕರು ಮಾತಾಡ್ತಾ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ, ನಾವು ಯೂನಿಸೆಕ್ಸ್ ಸಲೂನ್ ಅನ್ನ ಅದರ ಅಡಿಯಲ್ಲಿ ಬರುವಂತಹ ಸೇವೆಗಳನ್ನು ಮಾತ್ರ ಕೊಡ್ತಾ ಇದ್ದಿದ್ದು. ಸೊ ಆ ಮುಂದೆ ಬೆಡ್ ಮೇಲೆ ಕಾಂಡೋಮ್ಗಳನ್ನು ಹಾಕಿದ್ದಾರೆ. ಸೊ ನಾವು ಕಾಂಡೋಮ್ಗಳನ್ನು ಯೂಸ್ ಮಾಡ್ತಾ ಇದ್ರೆ ಬೆಡ್ ಮೇಲೆ ಏನಕ್ಕೆ ಇಟ್ಕೊಳ್ತಾ ಇದ್ವಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಅನುಮಾನ ಕಾಡ್ತಾ ಇರುವಂಥದ್ದು ಅಂದರೆ ಏನು ಮಂಗಳೂರಿನಾದ್ಯಂತ ಸಾಕಷ್ಟು ಕಡೆ ಮಸಾಜ್ ಪಾರ್ಲರ್ಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅನ್ನೋ ಮಾಹಿತಿಗಳು ಇರುವಂಥದ್ದು. ಆದರೆ ಪರ್ಟಿಕ್ಯುಲರ್ ಇದರಲ್ಲಿ ಇತ್ತ ಇಲ್ವಾ ಅನ್ನೋದು ಇನ್ನೂ ಕನ್ಫರ್ಮೇಷನ್ ಇಲ್ಲ. ಪೊಲೀಸರಿಗೂ ಕೂಡ ಮಾಮೂಲಿ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇತ್ತು. ಸೊ ಆದರೆ ಇವರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರಾ ಇಲ್ವೋ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇವರಿಗೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ಸಾಕ್ಷಿಗಳಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಯುವತಿಯರು ಇವರ ಬಳಿ ಇದ್ದಾರೆ ಅನ್ನೋದಾದರೆ ನೇರವಾಗಿ ಅವ್ರನ್ನ ಪೊಲೀಸರ ಹತ್ರ ಕರ್ಕೊಂಡೋಗಿ ಸಾಕ್ಷಿ ಸಮೇತ ಅವ್ರನ್ನ ಹಿಡಿಯುವಂಥ ಕೆಲಸವನ್ನು ಮಾಡ್ಬೋದಾಗಿತ್ತು. ಸೊ ಆದರೆ ಏಕಾಏಕಿ ದಾಳಿ ಮಾಡಿದ್ದಾರೆ. ದಾಳಿ ಮಾಡುವಂಥ ಸಂದರ್ಭಗಳಲ್ಲಿ ವಿಡಿಯೋವನ್ನು ಮಾಡ್ಕೊಂಡಿದ್ದಾರೆ ಮತ್ತು ಅಲ್ಲಿರುವಂಥ CC ಕ್ಯಾಮ್ರಾಗಳಲ್ಲೂ ಕೂಡ ರೆಕಾರ್ಡ್ ಆಗಿರುವಂಥದ್ದು. ಏನು ನೀವು ಹೇಳಿದಾಗೆ ಅವರು 4-5 ಜನರು ಕಸ್ಟಮರ್ಗಳಿದ್ರು, ಅವರನ್ನ ಹೊರಗೆ ಕಳಿಸಿ ಆಮೇಲೆ ದಾಳಿ ಮಾಡಿದ್ದೀವಿ ಅನ್ನೋದು ಕೂಡ ತನಿಖೆಯಲ್ಲಿ ಬರುತ್ತೆ. ಯಾಕೆ ಅಂತ ಹೇಳಿದರೆ ಈ ಒಂದು ಶಾಪ್ಗೆ CC ಕ್ಯಾಮ್ರಾ ಇರೋದ್ರಿಂದ ಅವರು ಬಂದಂಥ ಸಂದರ್ಭದಲ್ಲಿ ಎಷ್ಟು ಜನ ಇದ್ದರು, ಯಾರನ್ನ ಹೊರಗೆ ಕಳಿಸಿದ್ರಾ ಇಲ್ವೋ ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನು ಲೈಸೆನ್ಸ್ ಇರುವಂತಹ ಶಾಪ್ ಅನ್ನೋದು ಅವರ ಮಾಲೀಕರು ಹೇಳಿರುವಂಥದ್ದು ಮತ್ತು ಇವರು ಅನೈತಿಕ ಚಟುವಟಿಕೆ ನಡೀತಾ ಇತ್ತು ಅನ್ನೋದು ಇವರ ಗಂಭೀರ ಆರೋಪ. ಮತ್ತು ಪೊಲೀಸ್ ಇಲಾಖೆ ಮೇಲೂ ಕೂಡ ಸಾಕಷ್ಟು ಆರೋಪಗಳನ್ನು ಇವರು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಏನು ಉಡುಪಿಯಲ್ಲಿರುವಂತಹ ಹೋಮ್ ಮಿನಿಸ್ಟರ್
ಕೂಡ ಹೇಳಿರುವಂಥದ್ದು, ಅಂದರೆ ಇಂತಹ ಸಂದರ್ಭ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ. ಸೊ ಪೊಲೀಸರು ಒಂದು ಕಡೆ ಅರೆಸ್ಟ್ ಮಾಡಿದ್ರೆ ಇವರೇ ಸರೆಂಡರ್ ಆಗುವಂತಹ ಎಲ್ಲ ಲಕ್ಷಣಗಳು ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಇಂತಹ ಘಟನೆ ನಡೆದಂಥ ಸಂದರ್ಭದಲ್ಲಿ ಇವರೇ ಕೂಡ ಹೋಗಿ ಸರೆಂಡರ್ ಆಗ್ತಾರೆ, ಇಲ್ಲ ಇವರೇ ಅರೆಸ್ಟ್ ಮಾಡಲಿ ಅಂತ ಹೇಳಿ ಅಲ್ಲೇ ಸ್ಥಳದಲ್ಲಿ ಮತ್ತು ಸುತ್ತಮುತ್ತ ಇರುವಂಥದ್ದು ಹಿಂದೆ ನಡೆದು ಬಂದಂತಹ ರೂಢಿಯಾಗಿರುವಂಥದ್ದು. ಸೊ ಈ ಹಿಂದೆ ಏನು ಶ್ರೀರಾಮ್ ಸೇನೆ ಹೆಸರಲ್ಲಿ ಪಬ್ ಅಟ್ಯಾಕನ್ನು ಮಾಡಲಾಯಿತು. ಸೊ ಪಬ್ ಅಟ್ಯಾಕನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ಅಲ್ಲಿದ್ದಂಥ ಕಸ್ಟಮರ್ಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಮಹಿಳೆಯರು ಪುರುಷರು ಅನ್ನೋದನ್ನು ನೋಡದೆ ಹೊಡೆದು ಕಳಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಏನು ಮುತಾಲಿಕ್ ಆ ಒಂದು ಶ್ರೀರಾಮ್ ಸೇನೆಯ ನೇತೃತ್ವವನ್ನು ವಹಿಸಿದ್ರು. ಅಲ್ಲಿಂದ ಹೊರಗಡೆ ಬಂದಂತಹ ಹುಡುಗರು ಈ ರಾಮ್ ಸೇನೆಯನ್ನು ಕಟ್ಕೊಂಡಿದ್ದಂಥದ್ದು. ಶ್ರೀರಾಮ ಸೇನೆಯಲ್ಲಿ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಇವರ ಹೆಸರು ಕೂಡ ಇತ್ತು. ನಾವು ಗಮನಿಸಬಹುದಾಗಿದೆ, ಈಗ ಒಂದು 3-4 ವರ್ಷದ ಹಿಂದೆ ಅದರ ಅಂತಿಮ ತೀರ್ಪು ಬಂದಿತ್ತು. ಅವರೆಲ್ಲ ಹೆಸರನ್ನ ಖುಲಾಸೆಗೊಳಿಸಿತ್ತು. ಅಂದರೆ ಕೋರ್ಟ್ನಲ್ಲಿ ಯಾರು ಕೂಡ ಇವರು ತಪ್ಪಿತಸ್ಥರಲ್ಲ, ಪಬ್ ಅಟ್ಯಾಕ್ ಮಾಡಿದವರು ಅನ್ನೋದು ಕೂಡ ಖುಲಾಸೆಗೊಂಡಿತ್ತು. ಸೊ ಇಂಥದ್ದೆಲ್ಲ ಪ್ರಕರಣಗಳು ಟೆಕ್ನಿಕಲ್ ಎವಿಡೆನ್ಸ್ ಇರೋದೆಲ್ಲ ಕಾನೂನು ಇದರ ಪೊಲೀಸರು ಆ ಸಂದರ್ಭದಲ್ಲಿ ಮಾಡಿದಂತಹ ಎಡವಟ್ಟುಗಳಿಂದ ಇವರು ಕಾನೂನು ಕಣ್ಣಿನಿಂದ ತಪ್ಪಿಸ್ಕೊಳ್ತಾರೆ. ಸೊ ಅದೇ ಧೈರ್ಯವಾಗಿ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇರುವಂಥದ್ದು ಇವತ್ತು ಕೂಡ ಆಗಿರುವಂಥದ್ದು ಅದೇನೆ. ಅಂದರೆ ಏನು ಮಸಾಜ್ ಪಾರ್ಲರ್ಗಳಲ್ಲಿ ಅನೈತಿಕ ಚಟುವಟಿಕೆಗಳ ಆರೋಪ ಇರುವಂಥದ್ದು ನಿಜ. ಆದರೆ ಇಂತಹ ಪ್ರಕರಣಗಳಲ್ಲಿ ಇಂತಹ ಪರ್ಟಿಕ್ಯುಲರ್ ಆಗಿ ಇಂತಹ ಶಾಪ್ಗಳಲ್ಲಿ ಆಗ್ತಾ ಇತ್ತ ಇಲ್ವೋ ಅನ್ನೋದನ್ನ ಪೊಲೀಸ್ ಮುಖಾಂತರ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವ್ರೇನಾದ್ರು ದಾಖಲೆ ಸಮೇತ ಅಲ್ಲಿ ಆಗ್ತಾ ಇರುವಂತಹ ದಾಖಲೆಗಳನ್ನ ಮಾಡ್ಕೊಂಡಿರ್ಬೋದು. ನೀವು ಹೇಳಿದಾಗೆ ಯಾವುದಾದ್ರೂ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಆನಂತರ ಇಂತಹ ಕ್ರಮಗಳನ್ನು ಕೈಗೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಮಾಲ್ತೇಶ್, ಕರೆಕ್ಟ್. ಥ್ಯಾಂಕ್ ಯು ಪೃಥ್ವಿ.